ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಿಕೋಟಿನ್ ಈ ಕುರಿತು ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್ನ ಸಲಹಾ ವೈದ್ಯರಾದ ಡಾಕ್ಟರ್ ಸುಧೀಂದ್ರ ಅವರಿಂದ ಮಾಹಿತಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಧೀಂದ್ರ, ಉಷಾ ನರ್ಸಿಂಗ್ ಹೋಮ್ ಶಿವಮೊಗ್ಗದಿಂದ ಬಂದಿದ್ದೀನಿ. ಇವತ್ತು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಏನಪ್ಪ ಆ ವಿಷಯ ಅಂತ ಅಂದರೆ ನಿಕೋಟೀನ್ ಅಥವಾ ಟೊಬ್ಯಾಕೋ ಬಗ್ಗೆ ಮಾತಾಡೋಣಂತೆ. ನಮ್ಮ ದೇಶದಲ್ಲಿ ಒಂದು ದೊಡ್ಡ ತೊಂದರೆ ಅಂತ ಅಂದರೆ ನಮ್ಮ ಯುವ ಜನಾಂಗದಲ್ಲಿ ಈ ನಿಕೋಟೀನು ಟೊಬ್ಯಾಕೋ ಯೂಸೇಜು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾನು ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಸರಾಸರಿಯಾಗಿ 30-40% ಜನ ನಿಕೋಟಿನ್ ಅಥವಾ ಟೊಬ್ಯಾಕೋನ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾವು 140 ಕೋಟಿ ಜನ ಇದ್ದೀವಿ. ಅದರಲ್ಲಿ 40% ಅಂತ ಅಂದರೆ ಸರಿಸುಮಾರಾಗಿ 50 ಕೋಟಿ ಜನ. 50 ಕೋಟಿ ಜನ ನಿಕೋಟಿನ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ದೇಶಕ್ಕೆ ಇದೊಂದು ತುಂಬ ದೊಡ್ಡ ಸಮಸ್ಯೆ. ಸೊ ಈ ಸಮಸ್ಯೆ ಬಗ್ಗೆ ನಾವು ತಿಳ್ಕೊಳ್ಳೋದು ಮುಖ್ಯ. ಈ ಸಮಸ್ಯೆಯಿಂದ ನಾವು ಹೊರಗೆ ಬರೋದು ಅತಿ ಮುಖ್ಯ. ದೇಶಕ್ಕಷ್ಟೇ ಅಲ್ಲದೆ ನಮಗೂ ಕೂಡ ಅತಿ ಮುಖ್ಯ. ಈ ನಿಕೋಟಿನ್ ಇದರಿಂದ ನಮ್ಮ ಹೆಲ್ತಿಗೆ ಆಗುವಂಥ ಪರಿಣಾಮ, ಸ್ಮೋಕಿಂಗು, ಜರ್ದಾ ಅಥವಾ ತಂಬಾಕು, ಇದೆಲ್ಲದ್ರ ಬಗ್ಗೆನೂ ಇವತ್ತು ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಇದರಿಂದಾಗಿ ನಮ್ಮ ದೇಹಕ್ಕೆ ಯಾವ ಥರ ಸಮಸ್ಯೆ ಆಗತ್ತೆ, ಇದನ್ನು ಹೆಂಗೆ ತಡೆಗಟ್ಬೋದು, ಏನೇನು ಮಾಡ್ಬೋದು, ವಿಧಗಳೇನು, ಇದೆಲ್ಲದನ್ನು ಕೂಡ ನಾವು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಯಾಕೆ ಎಲ್ಲರೂ ಹೇಳ್ತಾರೆ, ತುಂಬ ಜನ ತಾಯಂದರು ಮತ್ತು ಹೆಂಡತಿಯರು ಬಂದು ಹೇಳೋದೇನು ಅಂತ ಅಂದರೆ, ಸರ್ ನನ್ನ ಮಗ ಅಥವಾ ನನ್ನ ಮನೆಯವರು ಸಿಗರೇಟ್ ಸೇರ್ತಾರೆ ಅಥವಾ ತಂಬಾಕು ತಿಂತಾರೆ ಸರ್, ಏನು ಮಾಡೋದು ಅಂತ. ಯಾಕೆ ತಿಂತಾರೆ ಅಂತ ಕೇಳೋದೇ ಇಲ್ಲ ಸರ್. ನಾನು ಎಷ್ಟೆಲ್ಲ ಹೇಳ್ತೀನಿ, ಆದ್ರೂ ಕೂಡ ಬಿಡೋದೇ ಇಲ್ಲ. ದಿನಾ ತಿಂತಾರೆ, ದಿನಾ ಕುಡ್ಕೊಂಡು ಬರ್ತಾರೆ ಅಂತ. ಸೊ ಫಸ್ಟಿಗೆ ಏನಿದು ನಿಕೋಟಿನ್ನು, ಹಾಗೂ ನಮ್ಮ ಮನೆಗಳಲ್ಲಿ ಯಾಕೆ ನಾವು ನಿಕೋಟಿನ್ ಸೇವನೆ ಮಾಡ್ತೀವಿ, ಎಲ್ಲರೂ ಎಷ್ಟೊಂದು ಜನ ಮಾಡೋರು ಯಾಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಆ ನಿಕೋಟಿನ್ ಒಂದು ಕೆಮಿಕಲ್. ನಮಗೆ ಯೂಶಲಿ ಆ ನಿಕೋಟಿನ್ ಪ್ಲ್ಯಾಂಟಿಂದ ಬರುತ್ತೆ. ಅದೇನು ಮಾಡುತ್ತೆ ಅಂತ ಅಂದರೆ, ನೀವು ಅದನ್ನು ತಿನ್ಬೋದು ಅಥವಾ ಸಿಗರೇಟ್ ರೀತಿಲಿ ತೊಗೋಬೋದು ಅಥವಾ ಹುಕ್ಕಾ ಅಂತ ಮಾಡ್ತಾರೆ ಇವಾಗ ತುಂಬ ಮೆಟ್ರೋ ಸಿಟೀಸಲ್ಲಿ, ಅದರಿಂದ ತೊಗೋಬೋದು. ಇದು ಯಾವುದೇ ರೀತಿಲಿ ತೊಗೊಂಡ್ರೂ ಕೂಡ ಆ ನಿಕೋಟಿನ್ ಏನಾಗತ್ತೆ ಅಂತ ಅಂದರೆ, ನಿಮ್ಮ ದೇಹದ ಒಳಗೆ ಹೋದ್ಮೇಲೆ ರಕ್ತಕ್ಕೆ ಹೋಗುತ್ತೆ. ರಕ್ತಕ್ಕೆ ಹೋದ್ಮೇಲೆ ಅದು ದೇಹದಲ್ಲಿ ಎಲ್ಲ ಆರ್ಗನ್ಗಳಿಗೂ ಹೋಗುತ್ತೆ. ಬ್ರೈನಿಗೆ ಹೋಗುತ್ತೆ, ಹಾರ್ಟಿಗೆ ಹೋಗುತ್ತೆ, ರಕ್ತನಾಳಗಳಿಗೆ ಹೋಗುತ್ತೆ, ಕಿಡ್ನಿಗೆ ಹೋಗುತ್ತೆ, ಲಿವರಿಗೆ ಹೋಗುತ್ತೆ, ಲಂಗ್ಸಿಗೆ ಹೋಗುತ್ತೆ, ಎಲ್ಲ ಕಡೆನೂ ಹೋಗುತ್ತೆ. ಈ ಥರ ಹೋಗೋದ್ರಿಂದ ಫಸ್ಟು ನಮಗೆ ಬ್ರೈನಿಗೆ ಹೋದಾಗ ಏನು ಎಫೆಕ್ಟ್ ಮಾಡುತ್ತಲ್ಲ, ಇದೇ ಒಂದು ಕಾರಣದಿಂದಾಗಿ ನಾವೆಲ್ಲರೂ ಕೂಡ ಈ ತೊಂದರೆಯನ್ನು ನೋಡ್ತಾ ಇರೋದು. ಫಸ್ಟ್ ಬ್ರೈನಿಗೆ ಹೋದಾಗ ಅಲ್ಲಿ ನಮಗೆ ಡೋಪಮೀನ್ ಅನ್ನೋದನ್ನು ರಿಲೀಸ್ ಮಾಡುತ್ತೆ. ಅದೇನಪ್ಪ ಡೋಪಮೀನ್, ಒಂಚೂರು ನೋಡೋಣಂತೆ. ಡೋಪಮೀನ್ ಏನು ಅಂತ ಅಂದರೆ, ನಮ್ಮ ದೇಹದಲ್ಲಿ ಅದು ರಿಲೀಸ್ ಆದಾಗ ಖುಷಿ ಆಗುತ್ತೆ ನಮಗೆ. ಇವಾಗ ಯಾರೋ ಒಂದು ಪ್ರೈಸ್ ಕೊಟ್ಟರು ಅಥವಾ ಇನ್ನೊಂದು ಲಾಟ್ರಿ ಬಂತು, ಹಾಗೇನಾದ್ರೂ ಕೂಡ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ ಡೋಪಮೀನ್ ರಿಲೀಸ್ ಆಗುತ್ತೆ. ಸೊ ನಾವು ಡೋಪಮೀನಿಗೋಸ್ಕರನೇ ಜೀವನದಲ್ಲಿ ಯಾವಾಗಲೂ ಕಷ್ಟಪಡ್ತಾ ಇರ್ತೀವಿ. ನಾನು ಫಸ್ಟ್ ರ್ಯಾಂಕ್ ಬಂದರೆ ಅಥವಾ ನನಗೆ ಉದ್ಯೋಗದಲ್ಲಿ ತುಂಬ ಅತಿ ಹೆಚ್ಚು ಸಂಬಳ ಬಂದರೆ ಅಥವಾ ಪ್ರೈಸ್ ಬಂದರೆ, ಸಾಧನೆ ಮಾಡಿದರೆ ಡೋಪಮೀನ್ ರಿಲೀಸ್ ಆಗುತ್ತೆ. ಅದರಿಂದಾಗಿ ನನಗೆ ಸಂತೋಷ ಆಗುತ್ತೆ. ಅದೇ ಅದಕ್ಕೊಂದು ನಿಕೋಟಿನ್ ಅಡ್ಡದಾರಿ ಕೊಡುತ್ತೆ. ಏನು ಅಂತ ಅಂದರೆ, ನಾನು ಸಿಗರೇಟ್ ಸೇದಿದ್ರೆ ಅಥವಾ ತಂಬಾಕು ತಿಂದರೆ ಡೈರೆಕ್ಟಾಗಿ ಡೋಪಮೀನ್ ರಿಲೀಸ್ ಆಗುತ್ತೆ ತಲೆಯಲ್ಲಿ. ಹಂಗೆ ರಿಲೀಸ್ ಆದಾಗ ನೀವು ಏನೂ ಮಾಡೋದು ಬೇಡ, ಕೂತಲ್ಲೇ ಖುಷಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ತುಂಬ ಜನ ಹೇಳ್ತಾರೆ, ನನಗೆ ಒಂದು ಸಿಗರೇಟ್ ಹೊಡೆದ್ರೆ ಆರಾಮ್ ಅನಿಸುತ್ತೆ, ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಖುಷಿ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಸಿಗರೇಟ್ ಸೇದ್ತೀನಿ ಅಂತ. ಇದೇ ಒಂದು ಡೋಪಮೈನ್ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಸಿಗರೇಟ್ ಸೇದ್ತಾ ಇರೋದು. ಇಲ್ಲ ಅಂತ ಅಂದರೆ ಯಾರೂ ಸೇದ್ತಾ ಇರಲಿಲ್ಲ. ಇದು ಈ ನಿಕೋಟೀನಿನ ವಿಶೇಷತೆ. ನಂತರದಲ್ಲಿ ಈಗ ನಿಕೋಟೀನ್ ನಮ್ಮ ಮನೆಗಳಲ್ಲಿ ತುಂಬ ಜನ ತೊಗೊಳ್ತಿರ್ತಾರೆ. ಯಾವ್ಯಾವ ಥರದಲ್ಲಿ ತೊಗೊಳ್ತಾರೆ ಅಂತ, ಒಂದು ಎಲ್ಲರಿಗೂ ಗೊತ್ತೇ ಇದೆ, ಸಿಗರೇಟು, ನಂತರದಲ್ಲಿ ಬೀಡಿ, ನಂತರದಲ್ಲಿ ತಿನ್ನುವ ತಂಬಾಕು ಅಂತ ಹೇಳ್ತೀವಲ್ಲ ಅದು, ನಂತರದಲ್ಲಿ ಹುಕ್ಕಾ ಅಂತ ಹೇಳ್ಬಿಟ್ಟೆಲ್ಲ ಸಿಗುತ್ತೆ. ಇದು ಎಲ್ಲದರಲ್ಲೂ ಕೂಡ ನಿಕೋಟಿನೇ ಇರೋದು. ಇವಾಗ ಒಂದು ಹೊಸದು ಹುಟ್ಕೊಂಡಿದ್ದೆ ನಮ್ಮ ಯಂಗರ್ ಜನ್ರೇಷನಲ್ಲಿ, ವೇಪಿಂಗ್ ಅಂತ ಹೇಳ್ತೀವಿ. ಇದೇ ನಿಕೋಟಿನನ್ನು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ, ಅದನ್ನು ತಗೊಳ್ಳುವಂಥದ್ದು. ಇದು ಎಲ್ಲದರಲ್ಲೂ ಕೂಡ ಒಂದು ಕಾಮನ್ ಏನು ಅಂತಂದರೆ ನಿಕೋಟಿನು. ಈ ನಿಕೋಟಿನ್ ಹೋಗ್ಬಿಟ್ಟು ತಲೆಯಲ್ಲಿ ನಮ್ಮ ಡೋಪಮೀನ್ ರಿಲೀಸ್ ಮಾಡುತ್ತೆ. ಅದರಿಂದ ಆಗಿಬಿಟ್ಟು ನಮಗೆ ಖುಷಿ ಸಿಗುತ್ತೆ. ಸೊ ನಮ್ಮ ಎಲ್ಲ ಪೇಷಂಟ್ಸು ಕೂಡ ನಿಕೋಟಿನ್ ಡಿಪೆಂಡೆನ್ಸ್ ಇರೋರು
ಯಾಕೆ ಬಿಡಲ್ಲ ಅಂತ ಅಂದರೆ ಈ ಖುಷಿ ಸಿಗ್ತಾನೇ ಇರುತ್ತೆ ಅದಕ್ಕೋಸ್ಕರ ಬಿಡಲ್ಲ. ಸರಿ ಬಿಡಲ್ಲಪ್ಪ, 1 ಸಿಗರೇಟ್ ಸೇರ್ತಾರೆ, 2 ಸಿಗರೇಟ್ ಸೇರ್ತಾರೆ, ಆ ಥರ ಇದ್ದರೆ ಪರವಾಗಿಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ ಇವತ್ತು 1 ಸಿಗರೇಟ್ ಸೇದಿದಾಗ ಒಂದು ಸ್ವಲ್ಪ ಖುಷಿ ಸಿಗುತ್ತೆ. ಒಂದು 4 ದಿನ ಬಿಟ್ಬಿಟ್ಟು 1 ಸಿಗರೇಟ್ ಸೇದಿದ್ರೆ ಅಷ್ಟೊಂದು ಖುಷಿ ಸಿಗಲ್ಲ, ಯಾಕೆಂದರೆ ಡೋಪಮಿನ್ ಅಷ್ಟು ರಿಲೀಸ್ ಆಗಲ್ಲ, ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಏನು ಮಾಡ್ತಾನೆ, 1 ಸಿಗರೇಟ್ ಇರೋದನ್ನು 2 ಸಿಗರೇಟ್ ಮಾಡ್ತಾನೆ, 2 ಸಿಗರೇಟ್ ಇರೋದನ್ನು 4 ಸಿಗರೇಟ್ ಮಾಡ್ತಾನೆ. ಹಿಂಗೆ ಮಾಡ್ತಾ 1 ಸಿಗರೇಟ್ ಇದ್ದಿದ್ದು ದಿನ ಪೂರ್ತಿ ಪ್ಯಾಕ್ ಗಟ್ಟಲೆ ಸಿಗರೇಟ್ ಸೇದೋ ಥರ ಆಗೋಗ್ಬಿಡುತ್ತೆ. ಇದರಿಂದ ಆಗ್ಬಿಟ್ಟು ನಮಗೆ ಅಡಿಕ್ಷನ್ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾವೇನು ತಿಳ್ಕೊಬೇಕು ಅಂತ ಅಂದರೆ ಈ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ನಿಕೋಟಿನ್ನ ಅಡಿಯಲ್ಲಿ ಹೋಗ್ಬಿಡ್ತೀವಿ ಎಲ್ಲರೂ. ನೆಕ್ಸ್ಟು ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಾಯಿತು, ಏನೆಲ್ಲ ಆಗುತ್ತೆ ಅಂತ ಗೊತ್ತಾಯಿತು. ಈ ಅಡಿಕ್ಷನ್ನು ಬ್ರೈನಿಗೆ ಖುಷಿ ಸಿಗುತ್ತೆ ಎಲ್ಲದೂ ಸರಿ, ಬಟ್ ಅಷ್ಟಕ್ಕೆ ಮುಗ್ದೋಗಿತ್ತು ಅಂತಂದರೆ ನಮಗೆ ಯಾರಿಗೂ ತೊಂದರೆನೇ ಇರಲಿಲ್ಲ, ಸೇದ್ಕೊಂಡು ಆರಾಮಾಗಿರಲಿ ಬಿಡು ಅಂತ ಬಿಟ್ಬಿಡ್ತಿದ್ವಿ. ಬಟ್ ತೊಂದರೆ ಏನು ಅಂತ ಅಂದರೆ ಅದು ರಕ್ತದಲ್ಲಿದ್ದಾಗ ಬರೀ ಬ್ರೈನ್ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ಕಡೆನೂ ಹೋಗುತ್ತೆ, ಅದರಿಂದನೇ ನಮಗೆ ಸಮಸ್ಯೆ ಆಗ್ತಾ ಹೋಗೋದು. ಮೊದಲು ಹಾರ್ಟ್ ಬಗ್ಗೆ ನೋಡೋಣಂತೆ. ಹಾರ್ಟು ಮತ್ತು ನಮ್ಮ ಬ್ಲಡ್ ವೆಸಲ್ಸ್, ರಕ್ತನಾಳ ಹೋಗುತ್ತಲ್ಲ ಅಲ್ಲಿ ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ನಿಕೋಟಿನ್ ದೇಹದಲ್ಲಿದ್ದಾಗ ಮೊದಲನೇದಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಂತರದಲ್ಲಿ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾವಾಗ ನಮ್ಮ BP ಜಾಸ್ತಿ ಆಗುತ್ತೆ, ಹಾರ್ಟ್ ಮೇಲೆ ವರ್ಕ್ ಲೋಡ್ ಅಂದರೆ ಕೆಲಸ ಮಾಡುವಂಥ ಒತ್ತಡ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ಒತ್ತಡ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅಂತ ಅಂದರೆ ನಿಧಾನವಾಗಿ ಹಾರ್ಟು ಹಳಗ್ತಾ ಬರ್ತಾ ಹೋಗುತ್ತೆ, ನಿಧಾನವಾಗಿ BP ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಮಗೆ ಸಮಸ್ಯೆ. ಇದು ಹಾರ್ಟ್ ಮತ್ತು ರಕ್ತನಾಳಗಳಿಗೆ ಸಂಬಂಧಪಟ್ಟಿದ್ದು. ನಂತರದಲ್ಲಿ ಶ್ವಾಸಕೋಶದಲ್ಲಿ ನಮ್ಮ ಸಿಗರೇಟ್ ಅಥವಾ ಬೀಡಿಯಿಂದ ತಗೊಂಡಾಗ ನಮ್ಮ ನಿಕೋಟಿನ್ ಜೊತೆ ನಮ್ಮ ಕಾರ್ಬನ್ ಮೊನಾಕ್ಸೈಡು, ಟಾರು ಇದೆಲ್ಲದು ಕೂಡ ಹೋಗುತ್ತೆ. ಇದೆಲ್ಲದು ಹೋದಾಗ ಮೊದಲನೇದಾಗಿ ಅಲರ್ಜಿ ಥರ ಸ್ಟಾರ್ಟ್ ಆಗುತ್ತೆ. ತುಂಬ ಪೇಷಂಟ್ಸ್ ಹೇಳ್ತಾರೆ ನನಗೆ ಯಾವಾಗಲೂ ಕೆಮ್ಮು ಬರ್ತಾನೆ ಇರುತ್ತೆ, ಸಿಗರೇಟ್ ಸೇರ್ತಿಲ್ಲ ಕೆಮ್ಮು ಬರ್ತಾನೆ ಇರುತ್ತೆ, ಕಾಮನ್ನು ಅಂತ. ಅದು ಕಾಮನ್ ಖಂಡಿತ ಅಲ್ಲ, ಅದು ಒಂದು ದೊಡ್ಡ ತೊಂದರೆ ಬರ್ತಾ ಇದೆ ಅನ್ನೋದರ ಚಿಕ್ಕ ಸೈನ್ ಅಷ್ಟೇ. ಅದು ಮೊದಲಿಗೆ ಬ್ರಾಂಕೈಟಿಸ್ ಅಂತ ಆಗುತ್ತೆ, ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗ್ತಾ ಹೋದಾಗ ಎಂಫೈಸಿಮಾ ಅಂತ ಆಗ್ತಾ ಹೋಗುತ್ತೆ. ಇನ್ನೂ ಹಾಗೆ ನಡೀತಾ ಹೋಯ್ತು ಅಂತ ಅಂದರೆ ಅದು ಲಂಗ್ ಕ್ಯಾನ್ಸರ್ ಆಗೋ ಕೂಡ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು 2 ಹಾರ್ಟು ಮತ್ತು ಲಂಗ್ಸಿಗೆ ಆಗುವಂಥ ಮೇಜರ್ ತೊಂದರೆಗಳು. ನಂತರದಲ್ಲಿ ಎಲ್ಲ ಪೇಷಂಟ್ಸನ್ನು ಯಾಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲದೂ ಗೊತ್ತಾಯಿತು. ಇವಾಗ ನಮಗೆ ಎಲ್ಲರಿಗೂ ಕೂಡ ನಾವು ಬಿಡಿ ಅಂತ ಹೇಳ್ತೀವಿ, ಬಟ್ ಅಂದರೆ ಯಾರೂ ಕೂಡ ಬಿಡಲ್ಲ. ಯಾಕೆ ಅಂತಂದರೆ ಅದ್ರ ಅಡ್ವಾಂಟೇಜಸ್ ಗೊತ್ತಿಲ್ಲ. ನಾನು ಸಿಗರೇಟ್ ಬಿಟ್ಟರೆ ಅಥವಾ ಬಿಡಿ ಬಿಟ್ಟರೆ ಏನು ಲಾಭ ಆಗುತ್ತೆ ಅಂತ. ನಂದೊಬ್ಬರು ಪೇಷಂಟ್ ಬಂದಿದ್ದರು, ಸರ್ ನಾನು 15-18 ವರ್ಷದಿಂದ ಸಿಗರೇಟ್ ತೊಗೊಳ್ತಾ ಇದ್ದೀನಿ, ಇವಾಗ ಬಿಡಬೇಕು ಅಂತೇನೋ ನಂಗೆ ಅನಿಸುತ್ತೆ ಸರ್, ಬಟ್ ಅಂದರೆ ಆ ಬಿಟ್ಟರೆ ಅದೊಂದು ಮಜಾ ಹೋಗಿಬಿಡುತ್ತೆ, ನನಗೆ ಆರಾಮಿದೆ ಜೀವನ, ಯಾಕೆ ಬಿಡಬೇಕು ಸರ್, ಪರವಾಗಿಲ್ಲ ಇದ್ದಷ್ಟು ದಿನ ಇರ್ತೀನಿ ಬಿಡಿ ಸರ್ ಅಂತ ಹೇಳುವಂಥ ಪೇಷಂಟ್ಸು ಕೂಡ ಇದ್ದಾರೆ. ನಮ್ಗೆ ಯಾಕೆ ಬಿಡಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಯಾಕೆ ಬಿಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ನೀವು ಸಿಗರೇಟ್ ಸೇದೋದನ್ನು ಬಿಟ್ರಿ ಅಂತ ಅಂದರೆ ಕೇವಲ 20 ನಿಮಿಷದಲ್ಲಿ ನಿಮ್ಮ ಹಾರ್ಟ್ ರೇಟ್ ಏನು ಜೋರಾಗಿತ್ತಲ್ಲ, ನಾನು ಮುಂಚೆ ಹೇಳಿದ್ನಲ್ಲ, ಅದು 20 ನಿಮಿಷದಲ್ಲೇ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ವಾರಗಳಲ್ಲಿ ನಿಮ್ಮ ಸರ್ಕ್ಯುಲೇಷನಲ್ಲಿ ಏನು BP ರೈಸ್ ಆಗಿತ್ತು, ನಿಮ್ಮ ಹಾರ್ಟ್ಗೆ ಏನು ಓವರ್ಲೋಡ್ ಇತ್ತಲ್ಲ, ಅದು ಕಡಿಮೆ ಆಗ್ತಾ ಬರುತ್ತೆ. ಯೂಶಲಿ 1 ವರ್ಷ ಅಷ್ಟೊತ್ತಿಗೆ ಸಿಗರೇಟ್ ಸೇದದೇ ಇದ್ದಂಥ ಯಾರು ಮನುಷ್ಯರು ಇದ್ರಲ್ಲ ಅವರಿಗೂ ನಿಮಗೂ ಕೂಡ ಹಾರ್ಟ್ನ ಕಂಡೀಷನ್ನು ಆಲ್ಮೋಸ್ಟ್ ಸರಿಸಮ ಆಗ್ತಾ ಬಂದ್ಬಿಡುತ್ತೆ. 1 ವರ್ಷ ನೀವು ಬಿಟ್ಟರು ಕೂಡ ನಿಮ್ಮ ಎಲ್ಲ ತೊಂದರೆಗಳನ್ನು ಸರಿ ಮಾಡುವಂಥ ಚಾನ್ಸ್ ಇರುತ್ತೆ. ಅಂತ ಒಳ್ಳೆ ಮಿಷಿನ್ ಕೊಟ್ಟಿದ್ದಾನೆ ದೇವರು ನಮಗೆ, ನಮ್ಮ ದೇಹವನ್ನು. ಈ 2-3 ಕಾರಣಗಳಿಂದಾಗಿ ನಾವು ಖಂಡಿತ ಬಿಡಬೇಕು. ಸರಿ ಬಿಡಬೇಕು ಅಂತ ಅಂದ್ಕೊಂಡ್ರಿ, ಸರಿ ನಿಂಗೆ ಇದೆಲ್ಲ ಲಾಭ ಗೊತ್ತಾಯ್ತಪ್ಪ, ನಾನು ಬಿಡ್ತೀನಿ ಸರ್ ಅಂತ ಬಂದ್ರಪ್ಪ. ಇವಾಗ ಬಿಡೋದು ಹೆಂಗೆ ಅಂತ ಬಂದಾಗ ಎಲ್ಲ ಪೇಷಂಟ್ಸು ಒಂದು ಹೇಳ್ತಾರೆ, ಸರ್ ನಾನು ಇಲ್ಲಿವರೆಗೂ 10 ಸಲ ಬಿಟ್ಟಿದ್ದೀನಿ ಸರ್, ಬಟ್ ಮತ್ತೆ ನನ್ನ ಫ್ರೆಂಡ್ ಕರೀತಾನೆ ಅಥವಾ ಅವನು ಕರೀತಾನೆ, ಹೋಗ್ತೀನಿ ಮತ್ತೆ ಸ್ಟಾರ್ಟ್ ಮಾಡಿಬಿಡ್ತೀನಿ, ಬಿಡೋಕ್ಕೆ ಆಗಲ್ಲ ಸರ್, ಇದೊಂದೇ ಸಮಸ್ಯೆ ಅನ್ನೋದು, ನಂಗೆ ಬಿಡೋಕ್ಕೆ ಏನೂ ತೊಂದರೆ ಇಲ್ಲ ಸರ್, ಬಟ್ ವಾಪಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಏನು ಅಂತ ಅಂದರೆ ನೀವು ಪ್ರಾಪರ್ ಮೆಥಡಲ್ಲಿ ಹೋದರೆ ಖಂಡಿತವಾಗಿಯೂ ಬಿಡ್ಬೋದು. ತೊಂದರೆ ಏನಪ್ಪ ಬಿಡೋಕ್ಕೆ ಅಂತ ಅಂದರೆ, ಬಿಟ್ಟಾಗ ನಮಗೆ ಯಾವಾಗಲೂ ಒಂದು ಮಿಡಿತಾ ಇರುತ್ತೆ, ಅಯ್ಯೋ ಅದೊಂಚೂರು ಹೋಗಿ ಒಂದು ಸಿಗರೇಟ್ ಹೊಡ್ಕೊಂಡು ಬಂದುಬಿಡೋಣ ಅಥವಾ ಒಂಚೂರು ತಂಬಾಕು ತೊಗೊಂಡ್ಬಿಡೋಣ, ಆವಾಗ ಏನಾಗುತ್ತೆ ಅಂತ ಅಂದರೆ ಆರಾಮ್ ಸಿಕ್ಬಿಡುತ್ತೆ ಅಂತ. ಸೊ 1 ದಿನ 2 ದಿನ 1 ವಾರ 10 ದಿನದವರೆಗೂ ಕಾಯ್ತೀರ, ಆಮೇಲೆ ಯಾರೋ ಒಬ್ಬ ಫ್ರೆಂಡ್ ಕಾದ ಅಥವಾ ಏನೋ ಸ್ಟ್ರೆಸ್ ಬಂತು ಮತ್ತೆ ಸ್ಟಾರ್ಟ್ ಮಾಡಿಬಿಡ್ತೀರ. ಈ ಸೈಕಲ್ ರಿಪೀಟ್ ಆಗ್ತಾನೇ ಇರುತ್ತೆ, ವರ್ಷಾನುಗಟ್ಟಲೆ ನಡೀತಾ ಇರುತ್ತೆ. ಇದು ಮೊದಲನೇ ತೊಂದರೆ ಬಿಡೋದಕ್ಕೆ. 2ನೇ ತೊಂದರೆ ಏನು ಅಂತ ಅಂದರೆ, ಸರ್ ನಾನು ಬಿಟ್ಟು 2 ದಿನಕ್ಕೆ ತಲೆನೋವು ಜಾಸ್ತಿ ಆಯಿತು, ಇಂಟ್ರೆಸ್ಟ್ ಇಲ್ಲ, ಬರೀ ಸಿಟ್ ಬರುತ್ತೆ, ಅದಕ್ಕೋಸ್ಕರ ಬಿಡ್ತಿಲ್ಲ ಸರ್, ಆ್ಯಕ್ಚುಲಿ ಬಿಟ್ಟರೆ ತೊಂದರೆಗಳೇ ಜಾಸ್ತಿ ತಗೊಳ್ಳೋದಕ್ಕಿಂತ ಅಂತ ಹೇಳಿ ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದೂ ಕಾರಣ ಯಾಕೆ ಅಂತಂದರೆ ನೀವು ಸರಿಯಾದ ಮೆಥಡಲ್ಲಿ ಬಿಡ್ತಾ ಇಲ್ಲ. ಸರಿಯಾದ ಮೆಥಡ್ ಬಿಡೋದು ಏನು ಅಂತಂದರೆ, ನಿಮ್ಮ ಹತ್ತಿರದಲ್ಲಿ ಡಾಕ್ಟರು
ಅಥವಾ ಕೌನ್ಸಿಲರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ. ಅವ್ರು ಮೊದಲು ನಿಮಗೆ ನಾನು ಇವಾಗ ಏನು ವಿವರಿಸಿದ್ನಲ್ಲ ಇದು ಎಲ್ಲದ್ರ ಬಗ್ಗೆನೂ ವಿವರವಾಗಿ ಹೇಳ್ತಾರೆ. ಅದು ಆದಮೇಲೆ ಕೌನ್ಸಿಲಿಂಗ್ ಮಾಡ್ತಾರೆ. ನಿಮಗೆ ಇವಾಗ ಈ ಬಿಟ್ಟಾಗ ಮೊದಲನೇ ದಿನ ಈ ಥರ ಅನಿಸುತ್ತೆ, ಎರಡನೇ ದಿನ ಈ ಥರ ಅನಿಸುತ್ತೆ, ಒಂದು ವಾರ ಆಗ್ತಾ ಬಂದಾಗ ಹಿಂಗೆ ಅನಿಸ್ತಾ ಹೋಗುತ್ತೆ ಅಂತ ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಬರ್ತಾ ಹೋದರೆ ಹಿಂಗೆ ಆಗ್ತಾ ಇರೋದು ನಾನು ಬಿಟ್ಟಿರೋದ್ರಿಂದ ಅಲ್ಲ, ನಮ್ಮ ನಿಕೋಟಿನ್ ದೇಹದಿಂದ ಹೊರಗಡೆ ಹೋಗ್ತಾ ಇರೋದ್ರಿಂದ ಈ ಸಿಂಪ್ಟಮ್ಸ್ ಬರ್ತಾ ಇರೋದು, ಇದು ಯಾವುದು ಕೆಟ್ಟ ಸಿಂಪ್ಟಮ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಮೊದಲನೇದು ನೀವು ಕೌನ್ಸಿಲಿಂಗ್ ಬಿಹೇವಿಯರಲ್ ಸಪೋರ್ಟಿಗೆ ಹೋಗಬೇಕು. ನಂತರದಲ್ಲಿ ನಾವು ಇವತ್ತಿಗೂ ಕೂಡ ಯಾರು ಬಂದಾಗ ನನಗೆ ಬಿಡೋಕ್ಕಾಗ್ತಿಲ್ಲ ಸರ್, ವಾಪಸ್ ತೊಗೊಳ್ತೀನಿ ಅಂತ ಅಂದಾಗ ನಮ್ಮ ಹತ್ರ ತುಂಬ ಒಳ್ಳೆ ಮಾತ್ರೆಗಳಿದೆ. ಬಿಪ್ರೋಪಿಯಾನ್ ಅಂತ ಇದೆ, ಎಷ್ಟೊಂದು ಮಾತ್ರೆಗಳಿದೆ. ಅದೆಲ್ಲ ಏನು ಮಾಡುತ್ತೆ ಅಂತ ಅಂದರೆ ನಿಮಗೆ ಅದೊಂದು ಅರ್ಜ್ ಬರುತ್ತಲ್ಲ, ವಾಪಸ್ ನಾನು ಹೋಗ್ಬಿಟ್ಟು ಸಿಗರೇಟ್ ಸೇದಬೇಕು ಅಂತ, ಆ ಅರ್ಜನ್ನು ಕಡಿಮೆ ಮಾಡುತ್ತೆ. ಈ ಮಾತ್ರೆ ತೊಗೊಂಡಾಗ ನಿಮಗೆ ನಿಕೋಟಿನ್ ಯಾವ ಫೀಲಿಂಗ್ ಕೊಡ್ತಾ ಇತ್ತಲ್ಲ ಅದೇ ಫೀಲಿಂಗನ್ನು ಈ ಮಾತ್ರೆ ಕೊಡ್ತಾ ಹೋಗುತ್ತೆ. ಸೊ ನಾವು ಕಂಟಿನ್ಯೂಸ್ ಆಗಿ ಈ ಮಾತ್ರೆ ತೊಗೊಳಕ್ಕೆ ಹೇಳಲ್ಲ, ಸಿಗರೇಟ್ ನಿಲ್ಲಿಸ್ಬಿಟ್ಟು ಈ ಮಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಮಾತ್ರೆ ಸ್ಟಾರ್ಟ್ ಮಾಡಿದಾಗ ನೀವು ಸಿಗರೇಟ್ ಸೇದೋದು ಬಿಟ್ಟಿರ್ತೀರ, ಬಟ್ ಆದರೆ ನಿಮಗೆ ಆ ಸಿಗರೇಟ್ ಸೇದಿದಾಗ ಏನು ಮಜಾ ಸಿಗ್ತಾ ಇತ್ತು, ಏನು ಥ್ರಿಲ್ ಸಿಗ್ತಾ ಇತ್ತಲ್ಲ ಅದು ಸಿಗ್ತಾ ಇರುತ್ತೆ. ಕ್ರಮೇಣವಾಗಿ ನಾವೇನು ಮಾಡ್ತೀವಿ ಅಂತ ಅಂದರೆ ಈ ಮಾತ್ರೆನೂ ಕೂಡ ನಿಧಾನಕ್ಕೆ ಕಡಿಮೆ ಮಾಡ್ತಾ ಹೋಗ್ತೀವಿ. ಹಿಂಗೆ ನಿಧಾನಕ್ಕೆ ಕಡಿಮೆ ಮಾಡ್ತಾ ಹೋದಾಗ ಒಂದೇನು ಅಂತ ಅಂದರೆ ನಿಮಗೆ ವಾಪಸ್ ನಾನು ಹೋಗ್ಬಿಟ್ಟು ಸಿಗರೇಟ್ ಸೇದಬೇಕು ಅನ್ನೋಂಥ ತವಕ ಬರಲ್ಲ ಒಂದು. ಎರಡನೇದೇನು ಅಂತ ಅಂದರೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಹೇಳಿದ್ನಲ್ಲ, ಇರಿಟೇಟ್ ಆಗುತ್ತೆ, ಅದು ಯಾವುದು ಕೂಡ ಬರಲ್ಲ. ಯಾಕೆ ಅಂತ ಅಂದರೆ ಮಾತ್ರೆ ತಗೊಳ್ತಾ ಇರ್ತಿರಲ್ಲ. ಸೊ ಈ ಥರ ಕರೆಕ್ಟಾಗಿ ಫಾಲೋ ಅಪ್ ಮಾಡಿಬಿಟ್ಟು ಸಿಗರೇಟನ್ನು ಬಿಟ್ಟು ತಂಬಾಕನ್ನು ಬಿಟ್ಬಿಟ್ಟು ಈ ಮಾತ್ರೆಗಳನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನೀವು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ತಂಬಾಕು ಇರ್ಬೋದು, ಇದೆಲ್ಲದನ್ನು ಖಂಡಿತವಾಗಿ ನಿಲ್ಲಿಸ್ಬೋದು. ಇದು ಸಿಗರೇಟ್ನ ಬಗ್ಗೆ. ನಂತರದಲ್ಲಿ ಈ ಸಿಗರೇಟು ಅಂತ ಬಂದಾಗ ಒಂದು 2-3 ಹೊಸ ತೊಂದರೆಗಳು ಹುಟ್ಕೊಂಡಿದೆ ಇತ್ತೀಚೆಗೆ, ಮುಂಚೆ ಇರಲಿಲ್ಲ. ಮೊದಲನೇದಾಗಿ ಅದು ಪ್ಯಾಸಿವ್ ಸ್ಮೋಕಿಂಗ್. ನಾವು ಮನೇಲಿ ನೋಡಿರ್ತೀವಿ, ಯಾರೋ ಒಬ್ರು ಸಿಗರೇಟ್ ಸೇರ್ತಿರ್ತಾರೆ, ಮನೆಯವರು ಎಲ್ಲರೂ ಅದ್ರ ವಾಸನೆ ತಗೊಳ್ತಾ ಇರ್ತಾರೆ. ಪ್ಯಾಸಿವ್ ಸ್ಮೋಕಿಂಗಿಂದ ತೊಂದರೆ ಆಗಲ್ವೋ? ಖಂಡಿತ ತುಂಬ ತೊಂದರೆ ಆಗುತ್ತೆ. ಯಾಕೆ ಅಂತ ಅಂದರೆ ಅವ್ರು ಬಿಡೋವಂಥ ಹೊಗೆಯಲ್ಲೂ ಕೂಡ ನಿಕೋಟಿನೂ ಇರುತ್ತೆ, ಕಾರ್ಬನ್ ಮೊನಾಕ್ಸೈಡು ಇರುತ್ತೆ. ಸೊ ಪ್ಯಾಸಿವ್ ಸ್ಮೋಕಿಂಗಿಂದ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ, ವಯಸ್ಸಾಗಿರೋವಂಥವರಿಗೆ, ಪ್ರೆಗ್ನೆಂಟ್ ಇರೋವಂಥವರಿಗೆ ತುಂಬ ತೊಂದರೆ ಆಗುತ್ತೆ. ಆದಷ್ಟು ಕೂಡ ಸ್ಮೋಕಿಂಗ್ ಬಿಡಿ. ಸ್ಮೋಕಿಂಗ್ ಬಿಡೋದು ಲೇಟ್ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಅಕ್ಕಪಕ್ಕದಲ್ಲಿ ಯಾರು ಇರುವಾಗ ಖಂಡಿತವಾಗೂ ಸ್ಮೋಕ್ ಮಾಡಬೇಡಿ. ಇದು ಮೊದಲನೇದು. ಎರಡನೇದೇನು ಅಂತಂದರೆ ನಮ್ಮ ಚಿಕ್ಕ ಮಕ್ಕಳುಗಳಲ್ಲಿ ಇವಾಗ ಯೂಶ್ವಲಿ 18, 20, 25 ವರ್ಷದವ್ರಿಗೆ ನಾನು ಸಿಗರೇಟ್ ಸೇದಲ್ಲ, ಆದರೆ ನಾನು ವೇಪಿಂಗ್ ಮಾಡ್ತೀನಿ ಅಥವಾ ಸಿಗರೇಟ್ ಬಳಸ್ತೀನಿ ಅಂತ ತುಂಬ ಜನ ಬಂದು ಹೇಳ್ತಾರೆ. ಅದೇನು ತೊಂದರೆ ಇಲ್ಲ ಅಲ್ವಾ ಸರ್, ನನಗೆ ನಾನು ಮಾಡ್ಬೋದಲ್ವಾ ಅಂತ. ಬಟ್ ಏನು ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ನೀವು ಸಿಗರೇಟ್ ಹಚ್ತೀರಾ, ಅದು ಕಂಬಷನ್ ಆಗುತ್ತೆ, ಅದರಿಂದಾಗಿ ನಿಮಗೆ ನಿಕೋಟಿನ್ ಬರುತ್ತೆ. ಸೊ ಜೊತೆ ನಿಮಗೆ ಕಾರ್ಬನ್ ಮೊನಾಕ್ಸೈಡು, ಟಾರು ಎಲ್ಲ ಇರುತ್ತೆ. ಬಟ್ ವೇಪಿಂಗ್ ಮಾಡಿದಾಗ ನಿಮಗೆ ಸುಟ್ಟಿರೋ ಅಂಥ ಕೋಲ್ ಟಾರು ಮತ್ತು ಕಾರ್ಬನ್ ಮೊನಾಕ್ಸೈಡ್ ಬರಲ್ಲ. ಬಟ್ ನಿಕೋಟಿನ್ ಕಂಟೆಂಟು ಖಂಡಿತವಾಗಿಯೂ ಆ ಲಿಕ್ವಿಡಲ್ಲೂ ಇದ್ದೇ ಇರುತ್ತೆ. ಎಷ್ಟೊಂದು ನಿಕೋಟಿನ್ ಕಂಟೆಂಟು ನಮ್ಮ ಸಿಗರೇಟ್ಗಿಂತನೂ ಜಾಸ್ತಿ ವೇಪಿಂಗ್ ಲಿಕ್ವಿಡಲ್ಲೇ ಇರುತ್ತೆ. ಅದಂತ ನಾವು ಮೊನ್ನೆ ನಮ್ಮ ಒಬ್ಬರು ಇಂಡಸ್ಟ್ರಿಯಲಿಸ್ಟನ್ನು ನೋಡಿದ್ವಿ. ವೇಪಿಂಗ್ ಮಾಡೋ ಕೂಡ ಈ ನಿಕೋಟಿನಿಂದ ನಿಮ್ಮ ಹಾರ್ಟಿಗೆ, ಲಂಗ್ಸಿಗೆ, ಬ್ಲಡ್ ವೆಸಲ್ಸಿಗೆ ಏನೇನು ತೊಂದರೆ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಎಲ್ಲದೂ ನಿಮ್ಮ ವೇಪಿಂಗ್ ಮತ್ತು ಸಿಗರೇಟ್ಸಿಂದನೂ ಕೂಡ ಆಗುತ್ತೆ. ಸೊ ವೇಪಿಂಗು, ಸಿಗರೇಟು ಇದು ಯಾವುದೂ ಕೂಡ ಒಳ್ಳೆಯದಲ್ಲ. ಸೊ ನೀವು ಇದಿಷ್ಟರಲ್ಲಿ ಯಾವುದೇ ಥರದ ನಿಕೋಟಿನ್ ತಗೊಳ್ತಿದ್ರೂ ಕೂಡ ಖಂಡಿತವಾಗಿಯೂ ಇದೆಲ್ಲದನ್ನು ಬಿಡಲೇಬೇಕು. ಬಿಟ್ಟರೆ ಸರಿಸುಮಾರಾಗಿ 1 ವರ್ಷದಲ್ಲಿ ನಿಮ್ಮ ದೇಹದಲ್ಲಿ ಏನೇನೆಲ್ಲ ತೊಂದರೆ ಆಗಿದೆಯಲ್ಲ ಸಿಗರೇಟ್ ಸೇದೋದ್ರಿಂದ ಅದೆಲ್ಲದೂ ಕಡಿಮೆ ಆಗ್ತಾ ಬರುತ್ತೆ. ನಂತರದಲ್ಲಿ ಇನ್ನೊಂದೇನು ಅಂತ ಅಂದರೆ ನೀವು ಬಿಟ್ಟರೆ ನೆಕ್ಸ್ಟ್ ಜನರೇಷನ್, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯವರಿರ್ಬೋದು, ಅವರೆಲ್ಲರೂ ಕೂಡ ಇದನ್ನು ಪರಿಪಾಲಿಸ್ತಾ ಹೋಗ್ತಾರೆ. ನಾವು ಒಂದು ದೊಡ್ಡ ದೇಶವನ್ನು, ಒಂದು ಒಳ್ಳೆ ಮನೆಯನ್ನು ಕಟ್ತಾ ಇದ್ದೀವಿ ಅಂತ ಅಂದರೆ ನಾವು ಒಂದು ಪಣ ತೊಡಬೇಕು. ನಾನು ಸಿಗರೇಟ್ ಸೇದಲ್ಲ ಅಂತ ಆದಾಗ ನನ್ನ ಮನೆಯಲ್ಲೂ ಮಕ್ಕಳು ಕೂಡ ಸೇದಲ್ಲ. ಒಂದು ಜನ್ರೇಷನ್ ಕಷ್ಟಪಟ್ಬಿಟ್ಟು ಸಿಗರೇಟನ್ನು ಬಿಟ್ಟರೆ ಖಂಡಿತವಾಗಿ ನಮ್ಮ ದೇಶದಲ್ಲಿ ಸಿಗರೇಟ್ ಸೇದೋವಂಥವ್ರದ್ದು, ತಂಬಾಕು ತಗೊಳ್ಳೋವಂಥವ್ರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಮಾಡ್ತಾ ಹೋದರೆ ನಮ್ಮ ದೇಹ, ನಮ್ಮ ದೇಶ ಹಾಗೂ ನಮ್ಮ ಮನೆ ಎಲ್ಲದೂ ತುಂಬ ಚೆನ್ನಾಗಿರುತ್ತೆ. ಸೊ ಕೊನೆಯದಾಗಿ ನಾನು ನಮ್ಮೆಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನಿಕೋಟಿನ್ ಒಂದು ಮಾರಣಾಂತಕ ಕಾಯಿಲೆ ತರುವಂಥ ಒಂದು ವಿಧಾನ. ನಿಮಗೆ ಯಾವುದೇ ಕಷ್ಟ ಆದ್ರೂ ಕೂಡ ನಿಕೋಟಿನ್ ಬಿಡೋದಕ್ಕೆ ನಿಮ್ಮ ಹತ್ತಿರದ ಕೌನ್ಸಿಲರನ್ನು ಅಥವಾ ಡಾಕ್ಟರ್ನ ಹೋಗಿ ಮೀಟಾಗಿ ಅವ್ರು ನಿಮಗೆ ಯಾವ ರೀತಿಯಲ್ಲಿ ನಿಕೋಟಿನ್ ಬಿಡಬೇಕು ಅನ್ನೋದನ್ನು ತಿಳಿಸಿ ಹೇಳ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವು ಸಿಗರೇಟನ್ನು ಅಥವಾ ನಿಕೋಟಿನ್ ಇಂಟೇಕನ್ನು ಬಿಡ್ಬೋದು. ಮೂರನೇದಾಗಿ ಪ್ರೆಗ್ನೆಂಟ್ ಇದ್ದರೆ, ಚಿಕ್ಕ ಮಕ್ಕಳು ಮನೇಲಿದ್ದರೆ, ವಯಸ್ಸಾದವರಿದ್ದರೆ ಖಂಡಿತವಾಗಿಯೂ ನಿಕೋಟಿನ್ನ ಬೆಳೆಸಬೇಡಿ. ನಾಲ್ಕನೇದಾಗಿ ನೀವು ವೇಪಿಂಗು, ಸಿಗರೇಟು ಅದನ್ನೂ ಕೂಡ ಪೂರಾ ಕಟ್ಟೋನ್ ಮಾಡಬೇಕು.
ಇದೆಲ್ಲದೂ ಮಾಡ್ತಾ ಹೋದರೆ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ, ದೇಹದಲ್ಲಿ ನಿಕೋಟಿನಿಂದ ಆಗುವಂಥ ತೊಂದರೆಗಳನ್ನು ಎಲ್ಲದನ್ನೂ ಕಾಪಾಡ್ತಾ ಹೋಗ್ಬೋದು. ಖಂಡಿತವಾಗಿ ಇವತ್ತಿನಿಂದ ಟೊಬ್ಯಾಕೋನ ನಾವೆಲ್ಲರೂ ನಿಲ್ಲಿಸ್ತಾ ಹೋಗೋಣ. ಸ್ಟೇ ಹೆಲ್ದಿ, ಸ್ಟೇ ಫ್ರೀ ಆಫ್ ಟೊಬ್ಯಾಕೋ. ಥ್ಯಾಂಕ್ ಯು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಆಕಾಶವಾಣಿ ಭದ್ರಾವತಿ ಹಾಗೂ IMA ಶಿವಮೊಗ್ಗಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೂ ನಿಕೋಟಿನ್ ಈ ಕುರಿತು ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್ನ ಸಲಹಾ ವೈದ್ಯರಾದ ಡಾಕ್ಟರ್ ಸುಧೀಂದ್ರ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.